ಓಂ ಗುರುಭ್ಯೋ ನಮಃ. ಓಂ ರಾಘವೇಂದ್ರಾಯ ನಮಃ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯಾಲಯಗೆ ಸ್ವಾಗತ. ಪಂಡಿತ್ ರಾಘವೇಂದ್ರ ಜೋಶಿ ಮಾಡುವ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ತಿಳಿಯಬೇಕೇನೆಂದರೆ, ದೀಪಾವಳಿ ಆದ ನಂತರ ನವೆಂಬರ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಭವಿಷ್ಯ ಯಾವ ರೀತಿ ಇದೆ ತಿಳಿಯಬೇಕೆಂದರೆ ಪೇಜ್ ಅನ್ನು ಲೈಕ್ ಮಾಡಿ, ಒಮ್ಮೆ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಉದ್ಯೋಗ ಹಾಗೂ ವ್ಯವಹಾರದ ಬಗ್ಗೆ ತಿಳಿಯಬೇಕೆಂದರೆ, ಉದ್ಯೋಗದಲ್ಲಿ ಉನ್ನತ ಮಟ್ಟಿಗೆ ಏಳಿಗೆ ಆಗುತ್ತೆ, ಪ್ರಮೋಷನ್ ಆಗುತ್ತೆ, ಜಾಬ್ ಅಲ್ಲಿ ತುಂಬಾ ಏಳಿಗೆ ಆಗ್ತೀರಾ. ಮತ್ತೆ ವ್ಯವಹಾರದಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಮೊದಲನೇದು ಏನಂದ್ರೆ, ಪಾರ್ಟ್ನರ್ಶಿಪ್ ಅಲ್ಲಿ ಮಾಡೋದಕ್ಕೆ ಹೋಗ್ಬಾರ್ದು. ಪಾರ್ಟ್ನರ್ಶಿಪ್ ಅಲ್ಲಿ ತುಂಬಾ ಹಾಳಾಗ್ತದೆ. ಸ್ವಂತವಾಗಿ ಏನೇ ಬಿಸ್ನೆಸ್ ಮಾಡಿ ಕೈ ಕೊಡುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ತುಂಬಾ ತೊಂದರೆ ಆಗೋ ಚಾನ್ಸಸ್ ಬಹಳ ಇದೆ. ತುಂಬಾ ಕೇರ್ಫುಲ್ ಆಗಿರಿ. ಆರ್ಥಿಕ ಪರಿಸ್ಥಿತಿ ಬಗ್ಗೆ ನೋಡುವುದಾದರೆ, ನೀವು ತುಂಬಾ ದಿನ ಸಾಲ ಕೊಟ್ಟಿರ್ತೀರ, ಅದು ತುಂಬಾ ದಿನದಿಂದ ಬರ್ತಾ ಇರಲ್ಲ. ಅದು ಆಕಸ್ಮಿಕವಾಗಿ ನಿಮ್ಗೆ ಸಾಲ ಕೊಟ್ಟಿದ್ದು ಬರೋ ಚಾನ್ಸಸ್ ಬಹಳ ಇರುತ್ತೆ. ಮತ್ತೆ ಮನೆಯಲ್ಲಿ ಏನೇ ಒಂದು ಖರ್ಚಾಗ್ತಾ ಇದ್ರೆ ಸ್ವಲ್ಪ ಖರ್ಚನ್ನು ಕಮ್ಮಿ ಮಾಡಿ, ತೊಂದರೆ ಆಗೋದಿಲ್ಲ. ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನೋಡುವುದಾದರೆ, ಪ್ರೀತಿಯಲ್ಲಿ ತುಂಬಾ ಉತ್ಸಾಹಗಳಿರುತ್ತೆ, ಪ್ರೀತಿಯಲ್ಲಿ ತುಂಬಾ ಹೊಂದಾಣಿಕೆ ಇರುತ್ತೆ. ಕುಟುಂಬ ವಿಷಯದಲ್ಲಿ ನೋಡುವುದಾದರೆ, ಹೊಸ ಆಗಮನ ತುಂಬಾ ಆಗುತ್ತೆ, ತೊಂದರೆ ಇಲ್ಲ. ಕುಟುಂಬದ ಸದಸ್ಯರೊಂದಿಗೆ ಒಟ್ಟಿಗೆ ಮಾತಾಡೋದು, ಒಟ್ಟಿಗೆ ಓಡಾಡೋದು ತುಂಬಾ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಆರೋಗ್ಯದ ಬಗ್ಗೆ ಹೇಳುವುದಾದರೆ, ಜೀರ್ಣಕ್ರಿಯೆ ಮತ್ತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬಹಳ ಇರುತ್ತದೆ. ಇದರಿಂದ ಸ್ವಲ್ಪ ಜ್ಞಾನವನ್ನು ಮಾಡಿ ಮತ್ತೆ ಯೋಗವನ್ನು ಮಾಡಿ ಆರೋಗ್ಯ ಸ್ಥಿತಿ ತುಂಬಾ ಚೆನ್ನಾಗಿರುತ್ತದೆ. ಈ ಒಂದು ರಾಶಿಯವರಿಗೆ ಪರಿಹಾರ ತಿಳಿಸುವುದಾದರೆ, ಪ್ರತಿ ಗುರುವಾರ ರಾಯರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 3 ಬಾರಿ ರಾಯರ ಪ್ರದಕ್ಷಿಣೆ ಮಾಡಿ, ರಾಯರ ಸಣ್ಣ ಪುಟ್ಟ ಮಂತ್ರ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷ ನಮತ ಕಾಮಧನೆ, ಈ ಮಂತ್ರವನ್ನು ದಿನಕ್ಕೆ 5 ಬಾರಿ ಹೇಳುವುದರಿಂದ ನಿಮ್ಮ ಸಂಪೂರ್ಣ ಏನೇ ತೊಂದರೆ ಇದ್ರೂ ಪರಿಹಾರ ಆಗುತ್ತದೆ. ಒಟ್ಟಾರೆಯಾಗಿ ನವೆಂಬರ್ ತಿಂಗಳಲ್ಲಿ ಸಿಂಹ ರಾಶಿಯವರು ತುಂಬಾ ಕೋಪದಿಂದ ಇರ್ತೀರಾ. ಅದರಿಂದ ಸ್ವಲ್ಪ ತುಂಬಾ ಸಹನೆಯಿಂದ ಇರಬೇಕು, ತಾಳ್ಮೆಯಿಂದ ಇದ್ದಷ್ಟು ಬಹಳ ಒಳ್ಳೆಯದು. ಕೋಪ ಒಳ್ಳೇದಲ್ಲ, ತಾಳ್ಮೆಯಿಂದ ಇರಿ, ತುಂಬಾ ಚೆನ್ನಾಗಿರುತ್ತದೆ. ಇದಾಗಿತ್ತು ನವೆಂಬರ್ ತಿಂಗಳ ಸಿಂಹ ರಾಶಿಯವರ ಭವಿಷ್ಯ. ಮುಂದಿನ ರಾಶಿಯವರಿಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ನಮಸ್ಕಾರ ವೀಕ್ಷಕರೇ.